ಸುಮಾರು ಅರ್ಧಕ್ಕರ್ಧ ಭಾಗ ಲಾಭ ಕುಂಠಿತ ಆಗಿದೆ ನಮ್ಮದು. ಎಲ್ಲ ರೈತರು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಒಂದು ಬೆಳೆ ಬೆಳೆಯೋದ್ರಲ್ಲೇ ಕಷ್ಟ ಆಗಿರೋದ್ರಿಂದ ಮತ್ತೊಂದು ಬೆಳೆಗೆ ಬೆಳಿಲಿಕ್ಕೆ ಅವ್ರಿಗೆ ತುಂಬ ಕಷ್ಟ ಆಗ್ತಾಯಿತ್ತು. ನೀರಾವರಿ ಯೋಜನೆ ಅಂತೂ ಯಾವುದೂ ಇಲ್ಲ ಇಲ್ಲಿ ನಮ್ಮಲ್ಲಿ ಮಾತ್ರ. ಆ ಸೌಲಭ್ಯಗಳು ಒದಗಿಸಿ ಕೊಟ್ಟರೆ ಮಾತ್ರ ರೈತರ ಮುಂದೆ ಅವರಿಗೆ ಜೀವನ ಮಾಡ್ಕೊಂಡು ಹೋಗ್ಲಿಕ್ಕಾಗುತ್ತೆ. ಇಲ್ಲಾಂದರೆ ರೈತರು ಊರು ಬಿಡುವಂಥ ಪರಿಸ್ಥಿತಿ ಬರುತ್ತೆ ಅವ್ರದ್ದು. ಮಲೆನಾಡು ಕಾಳು ಮೆಣಸು ಬೆಳೆಯುವ ಪ್ರಮುಖವಾದ ಪ್ರದೇಶ. ರೈತರ ಪಾಲಿಗೆ ಇದು ಕಪ್ಪು ಚಿನ್ನ ಎಂತಲೇ ಕರೆಯುತ್ತಾರೆ. ಇಷ್ಟೊತ್ತಿಗಾಗಲೇ ಅಡಿಕೆ ಜೊತೆ ಮೆಣಸಿನ ಕೊಯ್ಲಿನ ಸಂಭ್ರಮ ಇರಬೇಕಿತ್ತು. ಮೆಣಸನ್ನು ಕುಯ್ಯಲು ಮರ ಏರಿದ ಕಾರ್ಮಿಕರಿಗೆ ಮೇಲ್ನೋಟಕ್ಕೆ ಹಸಿರಾಗಿ ಕಂಡರೂ ಗೊಂಚಲುಗಳಲ್ಲಿ ಕಾಳುಗಳೇ ಇಲ್ಲದಿರುವುದನ್ನು ನೋಡಿ ಆತಂಕವಾಗುತ್ತಿದೆ. ಗೊಂಚಲುಗಳು ಬರೀ ಜೊಳ್ಳಾಗಿವೆ, ತೂಕವೇ ಬರುತ್ತಿಲ್ಲ ಎಂಬುದು ಬೆಳೆಗಾರರ ಅಳಲಾಗಿದೆ. ಇದಕ್ಕೆ ಕಾರಣವೇನು? ರೈತರ ಹೇಳುವಂತೆ ಕಳೆದ ಮೇ ತಿಂಗಳಲ್ಲಿ ಸುರಿದ ಅಕಾಲಿಕ ಮತ್ತು ಭಾರೀ ಮಳೆಯೇ ಈ ನಷ್ಟಕ್ಕೆ ಪ್ರಮುಖ ಕಾರಣವಾಗಿದೆ. ನಾವು ಈ ಬೆಳೆ ಆಯ್ತು ಈಗ ಸುಮಾರು 10 ವರ್ಷ ಆಯಿತು. 10 ವರ್ಷದಿಂದ ಈ ಕಾಳು ಮೆಣಸನ್ನು ಬೆಳೀತಾ ಇತ್ತು. ಆದರೆ ಇತ್ತೀಚೆಗೆ ಏನಾಗಿತ್ತು ಅಂದ್ರೆ ಮಳೆ ಒಂದು ಇದರಿಂದ ಅಥವಾ ವಾತಾವರಣದ ಇದರಿಂದ ಸರಿಯಾಗಿ ಬರ್ತಾಯಿಲ್ಲ ಬೆಳೆ. ಸುಮಾರು ಅರ್ಧ ಭಾಗ ಏನಪ್ಪ ಅಂದರೆ ರೋಗ ಬಾಧೆ ಅಥವಾ ಇಳುವರಿ ಕುಂಠಿತ ಆಗಿ ಸುಮಾರಷ್ಟು ಹಾನಿ ಆಗ್ತಾಯಿದೆ. ಇದರಿಂದ ಲಾಭ ಏನೂ ಕಾಣ್ತಾ ಇಲ್ಲ. ಇವಾಗ ಸುಮಾರು ಅರ್ಧಕ್ಕರ್ಧ ಭಾಗ ಲಾಭ ಕುಂಠಿತ ಆಗಿದೆ ನಮ್ಮದು. ಅದಕ್ಕಾಗಿ ನಾವು ಏನಪ್ಪ ಅಂದರೆ ಒಂದು ಮನವಿ ಅಂತ ಮಾಡಿಕೊಂಡು ಅದಕ್ಕೆ ಸರ್ಕಾರಕ್ಕಾಗಲಿ ಇದಕ್ಕಾಗಲಿ ಇದರ ಬೆಳೆಗೆ ಸುಮಾರು ಖರ್ಚು ಬರ್ತಾಯಿತ್ತು. ಇವಾಗ ಬೆಳೆ ಬೆಳಿಬೇಕಂದ್ರೆ ಆ ಬೆಳೆಗೆ ಗೊಬ್ಬರ ಅಥವಾ ಔಷಧಿ ಸಿಂಪಡಣೆ ಇದರಿಂದ ಖರ್ಚು ಜಾಸ್ತಿ ಬರ್ತಾಯಿತ್ತು. ಆದರೆ ನಿರ್ವಹಣೆ ಮಾಡೋ ವೆಚ್ಚ ಎಲ್ಲ ಜಾಸ್ತಿ ಬರೋದ್ರಿಂದ ನಮಗೆ ಲಾಭನೇ ಸಿಗ್ತಾಯಿಲ್ಲ ಅದರಲ್ಲಿ. ಆದ ಕಾರಣ ದಯವಿಟ್ಟು ಸರ್ಕಾರ ನಮಗೆ ಏನಾದರೂ ಇದರಿಂದ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊತೀನಿ. ಒಂದು ಬೆಳೆ ಇದು ಮಾಡಬೇಕಂದ್ರೆ 3 ವರ್ಷ ಕಾಲ ಬೆಳೆಸ್ಬೇಕಾಗುತ್ತೆ. ಆ ಬೆಳೆ ಬೆಳಿಲಿಕ್ಕೆ ಸುಮಾರಷ್ಟು ಗೊಬ್ಬರ ಔಷಧಿ ಎಲ್ಲ ನಾವು ಕೊಡಬೇಕಾಗುತ್ತೆ. ಇದರಿಂದ ಖರ್ಚು ಸ್ವಲ್ಪ ಜಾಸ್ತಿನೇ ಬರುತ್ತೆ. ಸಿಂಪಡಣೆ ಮಾಡೋದ್ರಿಂದ ಹಿಡಿದು ಎಲ್ಲನೂ ವೆಚ್ಚ ಸ್ವಲ್ಪ ಜಾಸ್ತಿನೇ ಆಗೋದ್ರಿಂದ ಒಂದು 3-4 ವರ್ಷ ನಾವು ಖರ್ಚು ಮಾಡಲೇಬೇಕಾಗುತ್ತೆ. ಅದಕ್ಕಾಗಿ ನಿಯಮಿತವಂಥ ಲಾಭ ಸಿಕ್ಕರೆ ರೈತರಿಗೆ ಅನುಕೂಲ ಆಗುತ್ತೆ. ಲಾಭ ಸಿಗ್ತಾಯಿಲ್ಲ, ಲಾಭ ಕಡಿಮೆ ಆಗೋದ್ರಿಂದ ದಯವಿಟ್ಟು ಈ ಸಣ್ಣ ಗಿಡ ಹಚ್ಚೋದು ಹೆಂಗೆ, ಎಷ್ಟು ವರ್ಷಕ್ಕೆ ಪೀಕ್ ಬರ್ತೈತಿ? ಅದೇ ಈ ಒಂದು ಸಸಿ ಕಾಳು ಮೆಣಸಿನ ಸಸಿಯನ್ನು ಬೆಳೆಸಲಿಕ್ಕೆ ಸುಮಾರು ಒಂದು 4ರಿಂದ 5 ವರ್ಷ ಟೈಮ್ ಬೇಕಾಗುತ್ತೆ. ಆದ ಕಾರಣ ಇದಕ್ಕೆ ಪ್ರತಿ ವರ್ಷವೂ ಗೊಬ್ಬರ ಔಷಧಿ ಎಲ್ಲನೂ ಕೊಡಬೇಕು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೊಂದು ಪ್ರಮುಖ ವಾಣಿಜ್ಯ ಬೆಳೆ ಆಗಿರೋದ್ರಿಂದ ಅಡಿಕೆ ಜೊತೆಗೆ ಇದನ್ನು ಬೆಳಿಬೇಕಾಗುತ್ತೆ. ಈ ಕಾಳು ಮೆಣಸಾಗಲಿ ಅಥವಾ ಇತರೆ ಬೆಳೆ ಅಡಿಕೆ ಆಗಲಿ ಈ ಥರ ವಾಣಿಜ್ಯ ಬೆಳೆಗಳಲ್ಲಿ ಹಲವಾರು ರೀತಿಯ ಒಂದು ರೋಗ ಇಂಥದ್ದೆಲ್ಲ ಕಾಣಿಸ್ಕೊಂಡು ಇಳುವರಿ ಭಾಳ ಕುಂಠಿತ ಆಗೈತಿ. ಅಥವಾ ಅದು ತೋಟಕ್ಕೆ ನಾವು ಖರ್ಚು ಮಾಡೋ ವೆಚ್ಚ ಎಲ್ಲ ತುಂಬ ಜಾಸ್ತಿ ಇರೋದ್ರಿಂದ ಲೇಬರ್ ಚಾರ್ಜು ಇವೆಲ್ಲ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ನಷ್ಟ ಅಂತ ನಾವು ಇದನ್ನು ಇದು ಮಾಡ್ಕೋತೀವಿ. ಆದ ಕಾರಣ ದಯವಿಟ್ಟು ಇದನ್ನು ಗಮನದಲ್ಲಿ ತಗೊಂಡು ಸರ್ಕಾರ ಅದನ್ನು ಗಮನ ಹರಿಸ್ಬೇಕಂತ ನಾನು ಕೇಳ್ಕೊತೀನಿ. ಹೂ ಬಿಡುವ ಹಂತದಲ್ಲಿದ್ದ ಕಾಳು ಮೆಣಸಿನ ಬಳ್ಳಿಗಳಿಗೆ ಮಳೆ ಹೊಡೆದ ಪರಿಣಾಮ ಪರಾಗಸ್ಪರ್ಶವೇ ಆಗದೆ ಇಳುವರಿ ಕಡಿಮೆಯಾಗಿದೆ. ಅಡಿಕೆಯ ಉಪಬೆಳೆಯಾಗಿ ಲಕ್ಷಾಂತರ ರೂಪಾಯಿ ಆದಾಯ ನೀಡುತ್ತಿದ್ದ ಕಾಳು ಮೆಣಸಿನ ಇಳುವರಿ ಈ ವರ್ಷ 40% ಕುಸಿತ ಕಂಡಿದ್ದು ಮಲೆನಾಡಿನ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. 2 ವರ್ಷದ ಅಡಿಕೆ ಸಸಿ ಇದು ಈ ಥರ ಕಾಯಿಲೆ ರೋಗ ಮೈಟ್ಸ್ ರೋಗ ಇದಕ್ಕೆಲ್ಲ ಮತ್ತೆ ನಾವು ಔಷಧಿ ಎಲ್ಲ ಸಿಂಪಡಣೆ ಮಾಡಬೇಕಾಗುತ್ತೆ. ಇದು ಅಷ್ಟೇ, ಇದಕ್ಕೂ ಕಾಳು ಮೆಣಸು ಆದರೂ ಅಷ್ಟೇ ಇದಕ್ಕೂ ರೋಗ ಬಾಧೆ. ಇದಕ್ಕೆಲ್ಲ ಈಗ ಸಿಂಪಡಣೆ ಮಾಡಬೇಕು.
ಈಗ 1 ವರ್ಷದ ಕೊಯ್ಲೆಲ್ಲ ಮುಗಿತಾ ಬಂತು. ಮುಗಿದ ಮೇಲೆ ಇದಕ್ಕೆ ಮತ್ತೊಮ್ಮೆ ಸಿಂಪಡಣೆ ಮಾಡಿ ಔಷಧಿ ಕೊಡಬೇಕಾಗ್ತದೆ ಸರ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 80% ಅರಣ್ಯ ಪ್ರದೇಶ ಇರೋದರಿಂದ ಕೇವಲ ಒಂದು 20% ಕೃಷಿ ಭೂಮಿ ಅಂತ ಐತಿ. ಈ ಒಂದು 20% ಕೃಷಿ ಭೂಮಿಯಲ್ಲಿ ಏನು ರೈತರು ಒಕ್ಕಲುತನ ಆಗಲಿ, ತೋಟಗಾರಿಕೆ ಆಗಲಿ, ಕೃಷಿ ಏನು ಮಾಡ್ತಾಯಿದ್ದಾರೆ, ಅವರಿಗೆ ಸುಮಾರು 2 ವರ್ಷದಿಂದ ಈ ಕಡೆ ಮಳೆ ಅಪಾರವಾಗಿ ಸುಮಾರು ಜಾಸ್ತಿ ಪ್ರಮಾಣದಲ್ಲಿ ಮಳೆ ಆಯಿತು. ಹೀಗಾಗಿ ಅವರಿಗೆ ಯಾವುದೇ ರೀತಿ ಭತ್ತ ಆಗಲಿ, ಗೋಂಜೋಳ ಆಗಲಿ, ತೋಟಗಾರಿಕೆ, ಅಡಿಕೆ, ಕಾಳುಮೆಣಸು ಯಾವುದರಲ್ಲೂ ಒಂದು ಇದು ಆಗಲಿಲ್ಲ ಪಾಪ. ಎಲ್ಲ ರೈತರು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಅಪಾರ ಪ್ರಮಾಣದ ನಷ್ಟ ಅನುಭವಿಸ್ತಾ ಇದ್ದಾರೆ. ಒಂದು ಬೆಳೆ ಬೆಳೆಯೋದ್ರಲ್ಲೇ ಕಷ್ಟ ಆಗಿರೋದ್ರಿಂದ ಮತ್ತೊಂದು ಬೆಳೆಗೆ ಬೆಳಿಲಿಕ್ಕೆ ಅವ್ರಿಗೆ ತುಂಬ ಕಷ್ಟ ಆಗ್ತಾಯಿತ್ತು. ರೈತರಿಗೆ ಒಂದು ಏನಾದರೂ ಅನುಕೂಲಕರವಾದಂಥ ಯೋಜನೆಗಳನ್ನು ತರಬೇಕು ಸರ್ಕಾರ. ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ಸಹಕಾರ ನೀಡಿದರೆ ರೈತರಿಗೆ ಮುಂದೆ ಅವರಿಗೆ ಕೃಷಿ ಮಾಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸರ್ಕಾರದಿಂದ ಯಾವುದೇ ರೀತಿ ಯೋಜನೆಗಳು ಸರಿಯಾದ ರೀತಿಯಲ್ಲಿ ಅವರಿಗೆ ತಲುಪ್ತಾ ಇಲ್ಲ. ಒಂದನೇದಾಗಿ ಮತ್ತೊಂದು ರೀತಿ ಅವರಿಗೆ ಗೊಬ್ಬರ ಆಗಲಿ, ಇತರೆ ಯಾವುದೇ ಒಂದು ಇದನ್ನು ತಂದು ಹಾಕ್ಲಿಕ್ಕೆ ಆಗ್ತಾಯಿಲ್ಲ. ನೀರಾವರಿ ಯೋಜನೆ ಅಂತೂ ಯಾವುದೂ ಇಲ್ಲ ಇಲ್ಲಿ ನಮ್ಮಲ್ಲಿ. ಮಾತ್ರ ಮಳೆ ಆಶ್ರಿತವಾಗಿ ಬೆಳೆ ಬೆಳೆಯೋದ್ರಿಂದ ಒಂದು ಬೆಳೆ ಬೆಳೆಯಬೇಕಾದ್ರೆ ಸ್ವಲ್ಪ ಮಳೆ ಜಾಸ್ತಿಯಾಗಿ ಇರೋ ಬೆಳೆನೂ ಹಾಳಾಗಿ ರೈತರೆಲ್ಲ ಭಾಳ ಕಂಗಾಲು ಪರಿಸ್ಥಿತಿ, ಅಂದರೆ ಯಾವುದೇ ಒಂದು ಲಾಭ ಇಲ್ಲ, ಏನಿಲ್ಲ, ಊರು ಬಿಡೋ ಪರಿಸ್ಥಿತಿ ಬಂದೈತಿ ಇವತ್ತು. ಆ ಕಾರಣಾಗಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ನೀರಾವರಿ ಒಂದು ಸೌಲಭ್ಯ ಆಗಲಿ ಅಥವಾ ಇತರೆ ಯಾವುದೇ ಒಂದು ಸೌಲಭ್ಯ ಆಗಿ ಸರಿಯಾಗಿ ರೈತರಿಗೆ ತಲುಪಬೇಕು. ಆ ಸೌಲಭ್ಯಗಳು ಒದಗಿಸಿ ಕೊಟ್ಟರೆ ಮಾತ್ರ ರೈತರ ಮುಂದೆ ಅವರಿಗೆ ಜೀವನ ಮಾಡ್ಕೊಂಡು ಹೋಗ್ಲಿಕ್ಕಾಗುತ್ತೆ. ಇಲ್ಲಾಂದರೆ ರೈತರು ಊರು ಬಿಡುವಂಥ ಪರಿಸ್ಥಿತಿ ಬರುತ್ತೆ ಅವ್ರದ್ದು. ಏನೋ ಅಲ್ಪ ಸ್ವಲ್ಪ ಬೆಳೆ ಬೆಳ್ಕೊಂಡು ಅವ್ರ ಜೀವನ ನಡೆಸ್ಕೊಂಡು ಹೋಗ್ತಾ ಇರೋದ್ರಿಂದ ರೈತರು ಈಗ ಈ ವರ್ಷ ಅಂತೂ ಯಾವ ಬೆಳೆನೂ ಪಾಪ ಅವ್ರಿಗೆ ಸಿಗಲಿಲ್ಲ. ಸಿಕ್ಕರೂ ಅವ್ರಿಗೆ ಯಾವ ರೀತಿ ಬೆಲೆನೂ ಇಲ್ಲ. ಬೆಳೆದಿರೋಂಥ ಬೆಳೆನೂ ಬೆಂಬಲ ಬೆಲೆನೂ ಇಲ್ಲ. ಹಿಂಗಾಗಿ ರೈತರು ಭಾಳ ಕಷ್ಟದ ಅನುಭವಿಸ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶ ಈ ಥರ ಜಾಸ್ತಿ ಇರೋದ್ರಿಂದ ಕಾಡು ಪ್ರಾಣಿಗಳ ಒಂದು ಹಾವಳಿ ಜಾಸ್ತಿ ಐತಿ. ಆ ಕಾಡು ಪ್ರಾಣಿಗಳ ಹಾವಳಿಯನ್ನು ದಯವಿಟ್ಟು ತಪ್ಪಿಸ್ಕೊಡ್ಬೇಕು ರೈತರಿಗೆ. ಅದರಿಂದ ಸುಮಾರು ನಷ್ಟ ಆಗುತ್ತೆ ರೈತರಿಗೆ. ಆಮೇಲೆ ಆಗಲಿ ಅಥವಾ ಬೆಳೆ ಪರಿಹಾರ ಆಗಲಿ ಅಥವಾ ಈ ಮೆಣಸಿಗಾಗಲಿ, ಕಾಳು ಮೆಣಸು, ಇವಕ್ಕೆಲ್ಲ ಯಾವುದು ಪರಿಹಾರ ಇಂಥದ್ದು ಯಾವುದು ಸಿಗ್ತಾಯಿಲ್ಲ ಇವಾಗ ಸರಿಯಾಗಿ. ಅದನ್ನು ಸರ್ಕಾರ ನಮಗೆ ಸರಿಯಾಗಿ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.